ಮ್ಯಾಜಿಕ್ ಅಂದ್ರೆ ಏನು? ನೀವು ಯಾವಾಗ ಇದನ್ನು ಕಲ್ತ್ಕೊಂಡಿದ್ದು ಶುರು ಮಾಡಿದ್ದು? ನಾನು ಶುರು ಮಾಡಿದ್ದು ನಾನು ಚಿಕ್ಕ ವಯಸ್ಸಿಂದಾನೇ ಹಾಬಿ ಸ್ಟಾರ್ಟೆಡ್ ದಿಸ್. ಯಾಕೆಂದರೆ ಎಲ್ಲ ಟ್ಯಾಲೆಂಟ್ಗಿಂತ ಎಲ್ಲ ಆರ್ಟ್ಸ್ಗಿಂತ ಸ್ವಲ್ಪ ಬೇರೆದೇನಾದ್ರು ಮಾಡೋಣ ಅಂತ. ಅಫ್ಕೋರ್ಸ್ ನಮ್ಮ ಇಂಡಿಯಾಲಿ ಮ್ಯಾಜಿಕ್ಕಿಗೆ ಮೊದಲೆಲ್ಲ ಅಷ್ಟು ಒಂದು ಮಾನ್ಯತೆ ಇರಲಿಲ್ಲ, ಆ ಒಂದು ಸ್ಥಾನ ಈಗಲೂ ಇಲ್ಲ ಹಂಗೆ ನೋಡೋಕೆ ಬೇರೆ ಆರ್ಟ್ಸನ್ನು ಕಂಪೇರ್ ಮಾಡಿದ್ರೆ. ಸೊ ಇದನ್ನು ನಾನು ಹಾಬಿಯಾಗಿ ಬೆಳೆಸ್ಕೊಂಡು ದೆನ್ ಐ ವೆಂಟ್ ಆಲ್ ಓವರ್ ದ ವರ್ಲ್ಡ್, ಲ್ಯಾಂಡ್ ಆನ್ ಮೈ ಓನ್ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸು ಅದು ಇದೆಲ್ಲ ಮಾಡ್ತಾಯಿದ್ವಿ. ಸ್ವಲ್ಪ ಸೀಕ್ರೆಟಿವ್ ಆರ್ಟ್ ಆಗಿರೋದ್ರಿಂದ ಏನೋ ಮ್ಯಾಜಿಕ್ ಅಂದ್ರೆ ಏನು ಅಂತ ಎಲ್ಲ ಕೇಳ್ತಾರೆ. ಅಫ್ಕೋರ್ಸ್ ಇವಾಗ ಇದು ಕೈ ಚಳಕ ನಥಿಂಗ್ ಸೂಪರ್ ನ್ಯಾಚುರಲ್, ಇಟ್ ಈಸ್ ಎನ್ ಆರ್ಟ್ ಲೈಕ್ ಎನಿ ಅದರ್ ಆರ್ಟ್. ಇದಕ್ಕೆ ಒಂದು ಗುಟ್ಟಿನ ಇದು ಕೊಟ್ಟು ಆಸ್ ಅನ್ ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ನಮ್ಮ ಫಿಲಮ್ ಇಂಡಸ್ಟ್ರಿ ಅಂದ್ರೆ ಮ್ಯಾಜಿಕ್ ತಾನೇ ಇದ್ದಿದ್ದು ಮುಂಚೆ. ಎಲ್ಲಿವರೆಗೂ ಸಿನಿಮಾ ಒಳಗಡೆ ಇತ್ತು ಆಗ ಹೊರಗಡೆ ಜನಗಳಿಗೆಲ್ಲ ಅದು ಮ್ಯಾಜಿಕ್ ಥರನೇ ಕಾಣಿಸೋದು. ಯಾವಾಗ ಅದು ಹೊರಗಡೆ ಬಂತು ಪೀಪಲ್ ಓ ದಿಸ್ ಇಸ್ ಅಂತ. ಬಟ್ ಇನ್ನು ಟ್ರೆಡಿಷನಲ್ನಲ್ಲಿ ಮ್ಯಾಜಿಕ್ ಸ್ಟಿಲ್ ಹೋಲ್ಡ್ಸ್ ಆಡಿಯನ್ಸ್ಗೆ. ಲೈಕ್ ಇವಾಗ ನಾವು ನೋಡೋದ್ವಲ್ಲ ನಿಮ್ಮದು ಅನ್ಸುತ್ತೆ ಅದು. ಬಿಕಾಸ್ ಐ ಥಿಂಕ್ ಡೆಫಿನೆಟ್ಲಿ ಭಾಳ ಅದಕ್ಕೆ ಶ್ರಮ ಬೇಕು, ಕಾನ್ಸಂಟ್ರೇಷನ್ ಬೇಕು, ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರತಿಯೊಂದು ಅಭ್ಯಾಸ ಸಾಧನೆ. ಇನ್ಫ್ಯಾಕ್ಟ್ ನಾನು ಬಂದು ಮ್ಯಾಜಿಕ್ ಮಾಡ್ತೀನಿ ನೀವು ನೋಡ್ತೀರಾ ಸರ್, ನೀವು ಎಸ್ ಅಂದಿದ್ದೇ ಮ್ಯಾಜಿಕ್ಗೆ ಒಂದು ಎನ್ಕರೇಜ್ಮೆಂಟ್. ಅದಲ್ಲ, ಮ್ಯಾಜಿಕ್ ವಿ ಹ್ಯಾವ್ ಗ್ರೋನ್ ಸೀಯಿಂಗ್ ಮ್ಯಾಜಿಕ್ ಆ್ಯಂಡ್ ಯುನೋ ಎವ್ರಿವೇರ್. ಐ ಥಿಂಕ್ ಮ್ಯಾಜಿಕ್ ಈಗಲ್ಲ ಐ ಥಿಂಕ್ ನಮ್ಮ ಇದು ತೊಗೊಂಡ್ರೆ ಟೇಕ್ ಅವರ್ ಇತಿಹಾಸ ಎಲ್ಲ ಇಟ್ ವಾಸ್ ಎ ಗ್ರೇಟೆಸ್ಟ್ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಒಂದು ಕಾಲದಲ್ಲಿ. ಯಾವಾಗ ಸಿನಿಮಾ ಗಿನ್ಮಾ ಯಾವುದಿಲ್ಲವೋ ಅಂದ್ರೆ ಯಕ್ಷಿಣಿ ಆಗಲಿ ಅಥವಾ ಈ ಜಾದು ಇದಾಗಲಿ, ಇಟ್ ಇಸ್ ಆಲ್ವೇಸ್ ಪ್ಲೇಡ್ ಎ ವೈಟ್ ರೋಲ್ ಇನ್ ದ. ಎಲ್ಲರಿಗೂ ಬರೋದಿಲ್ಲ ಇದು. ಫ್ಯೂ ಪರ್ಸನ್ಸ್ ಆರ್ ಫಾರ್ಚುನೇಟ್ ಎನಫ್ ಟು ಬಿಕಮ್, ಬಿಕಾಸ್ ಫಾಸ್ಟ್ನೆಸ್ ಬೇಕು ಆ್ಯಂಡ್ ಯು ನೋ ಯು ಶುಡ್ ಹ್ಯಾವ್ ದಟ್ ಗಿಮಿಕ್. ಎಲ್ಲ ಆರ್ಟ್ ಥರನೇ ಇದಕ್ಕೂ ಅಷ್ಟೇ ಡೆಡಿಕೇಶನ್ ಅಷ್ಟೇ. ಅವೆಲ್ಲ ಕೆಲವು ಕಡೆಲ್ಲ ಡಿಸ್ನಿಲ್ಯಾಂಡ್ಗೆ ಹೋದಾಗೆಲ್ಲ ಕೊಡ್ತಾರೆ ಅವರು. ಯು ಗೆಟ್ ಮ್ಯಾಜಿಕ್ ಎಲ್ಲ ಎಕ್ವಿಪ್ಮೆಂಟ್ ಸಿಗುತ್ತೆ, ಬಟ್ ಯು ಕ್ಯಾನ್ ಡೂ ಇಟ್. ದೇರ್ ಇಸ್ ಇನ್ಸ್ಟ್ರಕ್ಷನ್ ಎವ್ರಿಥಿಂಗ್. ಯಾರು ಏನು ಮಾಡಬೇಕು ಅವರೇ ಮಾಡಬೇಕು ಅಂತಾರಲ್ಲ ಆ ಥರ. ಸೊ ಗಾಡ್ ಹ್ಯಾಸ್ ಬಿನ್ ವೆರಿ grateful to you that you know you are a well known, we can say proudly that Ramesh is our man who is the greatest magician. And you entertain. I think magic ಮನಸೂರೆಗೊಂಡಿರೋರು ಯಾರಿಲ್ಲ ಅನ್ಸುತ್ತೆ. 5 ವರ್ಷದಿಂದ ಹಿಡಿದು 50 ವರ್ಷದ ತನಕ ದೇ ಆಲ್ ಲೈಕ್, ಬಿಕಾಸ್ ಯು ಡೆಫಿನೆಟ್ಲಿ ಸ್ಟೀಲ್ ಎ ಶೋ. ಬಟ್ ಏನಂತಂದ್ರೆ ಎಲ್ಲರೂ ಅಸೂಯೆ, ಅವ್ರು ಮಾಡೋದು ನಾವು ಮಾಡೋಕ್ಕಾಗಲ್ವಲ್ಲ ಅನ್ನೋದು ಒಂದು ಫೀಲಿಂಗ್ ಇರುತ್ತೆ. ದಟ್ಸ್ ಒನ್ ಸಾರ್ಟ್ ಆಫ್ ಅವರ್ಷನ್ ಐ ಥಿಂಕ್ ಬೇರೆ ಜನರಲ್ ಪಬ್ಲಿಕ್ ಇಸ್ ಕನ್ಸರ್ನ್. ಅವ್ರು ಎಷ್ಟು ಬೇಗ ಮಾಡ್ತಾರೆ ನಮಗೆ ಬರಲ್ಲ ಅಂತ. So I think that goes with the professional jealousy or comparison wise. But you have been great in that, I think. You know? Of course, you have been a different kind of magician who is at a different level. I think our profession was with lot of magic, you know. So far it was inside. So I feel still that you know we have already lost. Only we have got tail. ಜನಗಳಿಗೆ ಗೊತ್ತಾಯಿತು ಸಿನಿಮಾ ಅಂದರೆ ಇದೆ ಅಂತ ಯಾವಾಗ ಅವ್ರ ಮುಂದೆ ನಡೀತು. ಅದರ ನೋಡಿ ನಿಮ್ಮ ಮ್ಯಾಜಿಕ್ ಅಂತಂದರೆ ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿಗೆ ಆತ ಮೆಜಿಷಿಯನ್ ಅಂತ ಗೊತ್ತಾದ ತಕ್ಷಣ ಪೀಪಲ್ ಕಮ್, ಅವ್ರ ವ್ಯೂನೇ ಬೇರೆ, ಅವ್ರು ನೋಡೋದೇ ಬೇರೆ ಮೆಜಿಷಿಯನ್. ಆ ಥರದಲ್ಲಿ ದೇ ಹ್ಯಾವ್ ದೇರ್ ಓನ್ ರಿಗಾರ್ಡ್ಸ್ ಫಾರ್ ದಿ ಶ್ಲೋಕ. ಇಫ್ ಯು ಕ್ಯಾನ್ ಪ್ರಾಕ್ಟೀಸ್ ದಟ್. ಯಕ್ಷಿಣಿ ಬರುತ್ತೆ ಅಂತ, ಯಕ್ಷಿಣಿ ವಿದ್ಯೆ ಬರುತ್ತೆ, ಅದನ್ನೆಲ್ಲ ಸಾಧನೆ ಮಾಡ್ಕೊಂಡಿದ್ದಾರೆ ಅಂತ. ಐ ಮೀನ್ ಹೈ ಲೆವೆಲ್. We are proud of Ramesh.